ಹಾಯ್ ಫ್ರೆಂಡ್ಸ್, ಡಿಫ್ರೆಂಟ್ ಆಗಿದ ಟೇಸ್ಟ್ನಲ್ಲಿ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಕ್ರಿಸ್ಪಿ ಆ್ಯಂಡ್ ಕ್ರಂಚಿಯಾಗಿ ಒಳ್ಳೆ ಒಂದು ರುಚಿಯಾದ ಸ್ನ್ಯಾಕ್ಸನ್ನು ತಿನ್ನಬೇಕು ಅನ್ನಿಸ್ದಾಗ ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿರಿ. ಸೂಪರ್ ರುಚಿಯಾಗಿರುತ್ತೆ, ಬೇಗನೆ ಆಗುತ್ತೆ ನೋಡಿರಿ. ಒಂದು 10-15 ನಿಮಿಷದಲ್ಲಿ ನೀವು ಇದನ್ನು ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡಿ ಕೊಡ್ಬೋದು. ಮಕ್ಕಳಿಗೂ ಲಂಚ್ ಬಾಕ್ಸಿಗಾದರೂ ಕೊಡ್ಬೋದು ಅಥವಾ ಸ್ನ್ಯಾಕ್ಸ್ ಆಗಿ ಪ್ರಿಪೇರ್ ಮಾಡ್ಬೋದು. ನೋಡಿರಿ ಹಾಗಾದರೆ ಹೇಗೆ ಮಾಡೋದು ಅಂತ ಹೇಳಿ. ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿರಿ. ಹಾಗೆ ವಿಡಿಯೋಗೆ ಇಷ್ಟ ಆದರೆ ಲೈಕನ್ನು ಕೊಡಿ. ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ಒಳ್ಳೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಹಾಗೆ ನೋಡಿರಿ, ನಾನು ಇವತ್ತು ಒಂದು ಚಾನಲನ್ನು ಪ್ರಮೋಷನ್ ಮಾಡ್ತಾ ಇದ್ದೀನಿ, ರಿದಾ ಆಲ್ ಇನ್ ಒನ್ ಅಂತ ಹೇಳಿ. ಇದರಲ್ಲಿ ಎಲ್ಲ ಮಕ್ಕಳ ರೆಸಿಪಿಗಳು, ಪ್ರತಿಯೊಂದು ರೆಸಿಪಿಗಳು ಸಿಗುತ್ತೆ. ಈ ಚಾನಲ್ ಕೂಡ ನೀವು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇಲ್ಲಿ ನೋಡಿರಿ, ನಾನು ಒಂದು ಆಲೂಗಡ್ಡೆನ ಬಳಸಿಬಿಟ್ಟು ಈ ಸ್ನ್ಯಾಕ್ಸನ್ನು ಮಾಡ್ತಾಯಿದ್ದೀನಿ. ಇದು ಹಸಿ ಆಲೂಗಡ್ಡೆ, ಕುದಿಸಿದಂಥ ಆಲೂಗಡ್ಡೆ ಅಲ್ಲ. ಒಂದು ಹಸಿ ಆಲೂಗಡ್ಡೆನ ಬಳಸಿಬಿಟ್ಟು ನಾನಿವತ್ತು ರುಚಿಕರವಾದಂತಹ ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಕ್ವಿಕ್ಕಾಗಿ ನಾವು ಮಾಡ್ಕೊಂಡು ತಿನ್ನಬೇಕು ಅಂದಾಗ ಇದನ್ನು ಟ್ರೈ ಮಾಡಿ ನೋಡಿರಿ, ಖಂಡಿತ ಇಷ್ಟ ಆಗುತ್ತೆ. ಆಮೇಲೆ ಗೆಸ್ಟ್ ಏನಾದರೂ ಬರ್ತಿದ್ದಾರೆ ಅಂದಾಗ ಇದನ್ನು ಟ್ರೈ ಮಾಡಿ ನೋಡಿರಿ, ಎಲ್ಲರೂ ಹೊಗಳ್ತಾರೆ, ಅಷ್ಟು ರುಚಿಯಾಗಂತ ಸ್ನ್ಯಾಕ್ಸ್ ಇದು. ಈಗ ಈ ಆಲೂಗಡ್ಡೆನ ಮೇಲಿಂದ ಎಲ್ಲ ಸಿಪ್ಪೆನ ತೆಗೆದುಬಿಡ್ರಿ. ನೋಡಿರಿ, ಇದರಲ್ಲಿ ಚಿಕ್ಕ ಚಿಕ್ಕದ ಧೂಳು ಏನಾದರೂ ಇದ್ರೂ ಕೂಡ ಹೊರಟು ಹೋಗ್ಬಿಡುತ್ತೆ. ಈಗ ಇದನ್ನು ನೀರಲ್ಲಿ ಹಾಕಿ ವಾಶ್ ಮಾಡಬೇಕು. ಫಸ್ಟ್ ಇದನ್ನು ನಾನೇನು ಮಾಡ್ತೀನಿ, ಕ್ಯೂಬ್ಸ್ ರೀತಿಯಲ್ಲಿ ಕಟ್ ಮಾಡಿಕೊಡ್ರಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಡ್ರಿ. ನಾನಿವತ್ತು ಇದನ್ನು ಗ್ರೇಟ್ ಮಾಡ್ತಾಯಿಲ್ಲ, ಕಟ್ ಮಾಡ್ತಾಯಿದ್ದೀನಿ. ಈ ರೀತಿ ಸಣ್ಣ ಸಣ್ಣ ಪೀಸಸ್ನ ಕಟ್ ಮಾಡಿ ನೋಡಿರಿ. ಇದು ಕಪ್ಪಾಗಿಬಿಡುತ್ತೆ ಕಟ್ ಮಾಡಿದ ತಕ್ಷಣ. ಹಾಗಾಗಬಾರ್ದು ಅಂಥೇಳಿ 1-2-3 ಸತಿ ಇದನ್ನೇನು ಮಾಡಿರಿ, ನೀರಲ್ಲಿ ಹಾಕಿ ವಾಶ್ ಮಾಡಿರಿ. ಅದರಲ್ಲಿ ಇರುವಂಥ ಸ್ಟಾರ್ಚ್ ಅಂಶ ಎಲ್ಲ ಹೋಗಿಬಿಡುತ್ತೆ ನೋಡಿರಿ. ಆಲೂಗಡ್ಡೆಲಿರುವಂಥ ಸ್ಟಾರ್ಚ್ ಅಂಶ ಹೋಗುತ್ತೆ, ಆಮೇಲೆ ಕಪ್ಪಾಗೋದಿಲ್ಲ ಬೇಗನೆ. ಇದೇ ರೀತಿ ನೋಡಿರಿ ಕಟ್ ಮಾಡಿ ನಾನು ಇದನ್ನು 2-3 ಸತಿ ಇದನ್ನು ನೀಟಾಗಿ ವಾಶ್ ಮಾಡಿ ತೊಗೊಂಡು ಬರ್ತೀನಿ. ಇದೇ ರೀತಿ ನೀವು ಕೂಡ ವಾಶ್ ಮಾಡಿ ತೊಗೊಳ್ರಿ. 1-2 ಸರಿ ಆದರೂ ವಾಶ್ ಮಾಡಿ ತೊಗೊಳ್ರಿ. ಈಗ ನೋಡಿರಿ, ಒಂದು ಚಿಕ್ಕದ ಜಾರ್ ತೊಗೋತಾ ಇದ್ದೀನಿ. ಮಿಕ್ಸರ್ ಜಾರ್ನಲ್ಲಿ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನೋಡಿರಿ. ಈಗ ಇದಕ್ಕೆ ಎಲ್ಲದನ್ನು ಆಲೂಗಡ್ಡೆನ ಹಾಕಿದ್ದೀನಿ, ಕಟ್ ಮಾಡಿದಂಥ ಆಲೂಗಡ್ಡೆ. ಇದಕ್ಕೆ ನೋಡಿರಿ, ಒಂದು ಚಿಕ್ಕ ಉಳ್ಳಾಗಡ್ಡೆಯನ್ನು ಸಹಿತ ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡಿರಿ. ಉಳ್ಳಾಗಡ್ಡೆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ, ರುಚಿ ಕೂಡ ಜಾಸ್ತಿ ಇರುತ್ತೆ ನೋಡಿರಿ. ಹಾಕಿದರೆ ಒಂದು ಉಳ್ಳಾಗಡ್ಡೆನ ಕಟ್ ಮಾಡಿ ಹಾಕ್ಕೊಡ್ರಿ. 1-2 ಹಸಿ ಮೆಣಸಿನ್ಕಾಯನ್ನು ಸಹಿತ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಖಾರಕ್ಕೆ ಸ್ಪೈಸಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಹಾಕ್ಕೊಡ್ರಿ. ಇದನ್ನು ನೀರು ಹಾಕ್ಲಾರ್ದೇ ನೈಸಾಗಿ ಗ್ರೈಂಡ್ ಮಾಡಿ ತೊಗೊಂಡು ಬರೋಣ. ನೋಡಿರಿ, ನೀರು ಹಾಕಬಾರ್ದು, ಏಕೆಂದರೆ ಉಳ್ಳಾಗಡ್ಡೆಲಿ ಮತ್ತು ಆಲೂಗಡ್ಡೆಲಿ ಎರಡರಲ್ಲೂ ನೀರಿನಂಶ ಇರುತ್ತೆ. ಹಾಗಾಗಿ ನೀವು ಇದನ್ನು ನೀರು ಹಾಕ್ಲಾರ್ದೇ ಈ ರೀತಿ ಪೇಸ್ಟ್ ಥರ ಫೈನಾಗಿ ಗ್ರೈಂಡ್ ಮಾಡಬೇಕು. ಯಾವುದೇ ರೀತಿ ತರಿಯಾಗಿರಬಾರ್ದು, ಚಿಕ್ಕ ಚಿಕ್ಕ ಪೀಸು ಸಹಿತ ಇರಬಾರ್ದು. ಆ ರೀತಿ ನೋಡ್ಕೊಂಡು ಇದನ್ನು ನೈಸಾಗಿ ಗ್ರೈಂಡ್ ಮಾಡಿಕೊಡ್ರಿ. ಈಗ ಇದನ್ನು ಸೈಡಿಗೆ ಎತ್ತಿಡೋಣ. ಇಲ್ಲಿ ನೋಡಿರಿ, 1 ಕಪ್ಪಷ್ಟು ನಾನಿಲ್ಲಿ ಬಾಂಬೆ ರವೆನ ತೊಗೋತಾ ಇದ್ದೀನಿ, ಇಲ್ಲ ಚಿರೋಟಿ ರವೆ, ಎರಡಾದರೂ ಯಾವುದಾದ್ರೂ ಬಳಸ್ಬೋದು ನೀವು. ಎರಡರಲ್ಲಿ ಈಗ 1 ಕಪ್ಪಷ್ಟು ನಾನು ಬಳಸಿ ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತೀನಿ ನೋಡಿರಿ. ಒಂದೇ ಕಪ್ಪಲ್ಲಿ ತುಂಬ ನಾವು ಒಂದು ತಟ್ಟೆಯಷ್ಟು ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡ್ಬೋದು. ಈಗ ಇದನ್ನು ಒಂದು ಬೌಲಿಗೆ ಹಾಕ್ತಾಯಿದ್ದೀನಿ ನೋಡಿರಿ. ಬಾಂಬೆ ರವೆನ ಒಂದು ಬೌಲಿಗೆ ಹಾಕ್ರಿ. ಈಗ ಯಾವ ಬೌಲಿಂದ ನೀರು ತೊಗೊಂಡಿದ್ವೋ ನೋಡಿರಿ ರವೆನ, ಅದೇ ಬೌಲಿಂದ ನಾನು ನೀರನ್ನು ಹಾಕ್ತಾಯಿದ್ದೀನಿ. ರವೆ ಮುಳುಗುವಷ್ಟು ನೀರನ್ನು ಹಾಕ್ರಿ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಯಾಕಂದರೆ ರವೆ ಎಲ್ಲ ನೀರನ್ನು ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಒಂದು 10 ನಿಮಿಷ ಸೈಡಿಗೆ ಎತ್ತಿಡೋಣ ಇದನ್ನು. ನೋಡಿರಿ, ಒಂದು 10 ನಿಮಿಷ ಸೈಡಿಗೆ ಎತ್ತಿದ ಮೇಲೆ ಚೆನ್ನಾಗಿ ನೀರು ಅಬ್ಸರ್ವ್ ಆಗಿದೆ ನೋಡಿರಿ, ಸಾಫ್ಟಾಗಿ ನೆಂದಿದೆ. ಈಗ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡ್ತೀನಿ. ಸ್ಪೈಸಸ್ಗೋಸ್ಕರ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ ನೋಡಿರಿ. 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೂ ಅಚ್ಚ ಖಾರದ ಪುಡಿ ಹಾಕ್ಬೋದು. 1 ಸ್ಪೂನಷ್ಟು ಕಸ್ತೂರಿ ಮೇಥಿನ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿರಿ. ಕಸ್ತೂರಿ ಮೇಥಿ ಮತ್ತು ಕೊತ್ತಂಬರಿ ಸೊಪ್ಪು ತುಂಬ ಒಳ್ಳೆಯ ಫ್ಲೇವರ್ ಕೊಡುತ್ತೆ ಇದಕ್ಕೆ. 1 ಚಿಟಿಕೆ ಅಷ್ಟು ನಾನಿಲ್ಲಿ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ, ಕಲರ್ಗೋಸ್ಕರ. ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ರಿ. ಆಮೇಲೆ ಇದನ್ನು ಸ್ವಲ್ಪ ಗರಂ ಮಸಾಲೆ ಹಾಕಿರಿ ಫ್ಲೇವರಿಗೋಸ್ಕರ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿರಿ, ರವೆ ಎಲ್ಲ ಗಟ್ಟಿ ಇರುತ್ತೆ, ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಡ್ರಿ ಚೆನ್ನಾಗಿ. ಇದನ್ನು ಅಂದರೆ ನಾವು ಹಾಕಿರುವಂಥ ಮಸಾಲಗಳು, ಸ್ಪೈಸಸ್ ಏನಿರುತ್ತೆ ನೋಡಿರಿ, ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ನೋಡಿರಿ. ತುಂಬ ಚೆನ್ನಾಗಿ ನೀರನ್ನು ಅಬ್ಸರ್ವ್ ಮಾಡಿಕೊಂಡು ತುಂಬ ಸಾಫ್ಟಾಗಿ ರವೆ ನೆನೆದಿದೆ ಇಲ್ಲಿ.
ತುಂಬ ಚೆನ್ನಾಗಿ ಬರುತ್ತೆ ಸ್ನ್ಯಾಕ್ಸು. ಈಗ ಇದಕ್ಕೆ ನಾವು ಗ್ರೈಂಡ್ ಮಾಡಿ ತೊಗೊಂಡಂಥ ಆಲೂಗಡ್ಡೆ, ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಪೇಸ್ಟನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಎಲ್ಲದನ್ನು ನಾವು ನೈಸಾಗಿ ಗ್ರೈಂಡ್ ಮಾಡಿ ತೊಗೊಂಬಂದ್ವಲ್ಲ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ. ಈಗ ಇದಕ್ಕೆ ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಇದರಲ್ಲೇ ಜಾಸ್ತಿ ಮಾಯ್ಶ್ಚರೈಸ್ ಇರೋದ್ರಿಂದ, ನೀರಿನ ಅಂಶ ಇರೋದ್ರಿಂದ ನೋಡಿರಿ ಇದರಲ್ಲೇ ನೀಟಾಗಿ ಮಿಕ್ಸ್ ಆಗುತ್ತೆ ಇದು. ನೋಡಿರಿ ಈ ರೀತಿ ಇದನ್ನು ಚೆನ್ನಾಗಿ ಬೀಟ್ ಮಾಡಿರಿ. ಅಂದರೆ ಆಲೂಗಡ್ಡೆ ಏನು ಕ್ರೀಮ್ ಇದೆ ನೋಡಿರಿ ಇದ್ರ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ರವೆ ಎಲ್ಲ. ನೋಡಿರಿ ಸೂಪರಾಗಿ ಮಿಕ್ಸ್ ಆಗುತ್ತೆ. ಈ ರೀತಿ 1-2 ನಿಮಿಷ ಇದನ್ನು ತಿರುಗಿಸಿ ಮಿಕ್ಸ್ ಮಾಡ್ಕೊಳ್ರಿ. ನೋಡಿರಿ ಈ ರೀತಿ ಆಗಬೇಕು. ಇದಕ್ಕೆ ನಾನು ನೋಡಿರಿ 1 ಸ್ಪೂನಷ್ಟು ಜೀರಿಗೆನೂ ಹಾಕ್ತಾಯಿದ್ದೀನಿ. ಜೀರಿಗೆ ಕೂಡ ಡೈಜೆಷನ್ನಿಗೆ ಒಳ್ಳೆಯದು, ಆಮೇಲೆ ತುಂಬ ಒಳ್ಳೆ ರುಚಿ ಕೊಡುತ್ತೆ ಸ್ನ್ಯಾಕ್ಸಿಗೆ. ತಿನ್ನಬೇಕಾದ್ರೆ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ ನೋಡಿರಿ. ಇದನ್ನು ಕೂಡ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಡ್ರಿ. ಜೀರಿಗೆನೂ ಸಹಿತ ಮಿಕ್ಸ್ ಮಾಡ್ಕೊಂಡು ಇದನ್ನು ಸೈಡ್ಗೆ ಎತ್ತಿಡೋಣ. ಏನು ನೆನೆಸೋದೇನು ಬೇಡ, ಡೈರೆಕ್ಟಾಗಿ ಮಾಡ್ಬೋದು. ಈಗ ಒಂದು ಕಡಾಯಿನ ನಾನು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಆಲ್ರೆಡಿ ತವಾ ಬಿಸಿಯಾಗಿದೆ. ಇದಕ್ಕೆ ನೋಡಿರಿ 1 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಅಡುಗೆ ಎಣ್ಣೆನ 1 ಸ್ಪೂನಷ್ಟು ಹಾಕ್ರಿ. ಜಾಸ್ತಿ ಎಣ್ಣೆ ಏನು ಬೇಕಾಗೋದಿಲ್ಲ, ಜಸ್ಟ್ ಒಂದು ಸಿಂಪಲ್ ಆದಂಥ ಒಗ್ಗರಣೆ ಕೊಡೋದಕ್ಕಷ್ಟೇ. ಇದನ್ನು ಚೆನ್ನಾಗಿ ತವಾ ತುಂಬ ಸ್ಪ್ರೆಡ್ ಮಾಡಿಕೊಳ್ರಿ. ಎಣ್ಣೆನ ತವಾ ತುಂಬ ಸ್ಪ್ರೆಡ್ ಮಾಡಿಕೊಂಡು ಈಗ ನಾವೇನು ರವೆ ಮತ್ತು ಎಲ್ಲ ಮಿಕ್ಸ್ಚರನ್ನು ರೆಡಿ ಮಾಡಿದ್ವಲ್ವ ಅದನ್ನು ಇದಕ್ಕೆ ಹಾಕ್ರಿ. ನೋಡಿ ಎಲ್ಲದನ್ನು ಹಾಕಿ ಇದನ್ನು ಲೋ ಫ್ಲೇಮ್ ಇಡಬೇಕು. ಹಾಕಿದ ಮೇಲೆ ನೋಡಿರಿ ಲೋ ಫ್ಲೇಮ್ ಇಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಡ್ರಿ. ಬಿಸಿ ಎಣ್ಣೆ ಜೊತೆ ರವೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಸೂಪರಾಗಿ ಬರುತ್ತೆ. ಸ್ವಲ್ಪ ಸ್ವಲ್ಪ ತಳ ಹಿಡ್ತಾ ಇರುತ್ತೆ. ಕೈ ಬಿಡಲಾರ್ದಂಗೆ ನೀವು ಇದನ್ನು ತಿರುಗಿಸ್ತಾ ಹೋಗ್ರಿ. ಒಂದು ಗಟ್ಟಿಯಾದಂಥ ಡೌ ಇಲ್ಲಿ ರೆಡಿ ಆಗುತ್ತೆ, ಹಿಟ್ಟು ರೆಡಿ ಆಗುತ್ತೆ ನೋಡಿರಿ. ಇದಕ್ಕೆ ಎಕ್ಸ್ಟ್ರಾ ನೀರೇನು ಹಾಕಕ್ಕೆ ಹೋಗ್ಬೇಡ್ರಿ. ಇಷ್ಟೇ ನೀರಿನಲ್ಲೇ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಡ್ರಿ. ಅದು ಹೇಗೆ ಬೇಯೋಕ್ಕೆ ಸ್ಟಾರ್ಟ್ ಆಗುತ್ತೋ ಹಾಗೆ ತಳ ಬಿಟ್ಕೊಂಬರುತ್ತೆ. ತುಂಬ ಚೆನ್ನಾಗಿ ಹಿಟ್ಟು ರೆಡಿ ಆಗುತ್ತೆ. ಈ ರೀತಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಡ್ರಿ. ಕೈ ಬಿಡಕ್ಕೆ ಹೋಗ್ಬೇಡ್ರಿ. ಕೈ ಬಿಡಲಾರ್ದೇ ಮಿಕ್ಸ್ ಮಾಡಿಕೊಡ್ರಿ. ಇಲ್ಲಿ ನೋಡಿರಿ ಈ ರೀತಿ ಬರ್ತಾ ಬರ್ತಾ ಗಟ್ಟಿ ಆಗ್ತಾ ಬರುತ್ತೆ. ಹೇಗೆ ಅದು ರವೆ ಬೇಯುತ್ತೋ ಆ ರೀತಿ ಇದನ್ನು ಗಟ್ಟಿ ಆಗ್ತಾ ಬರುತ್ತೆ ನೋಡಿರಿ. ಸ್ವಲ್ಪ ಹಸಿ ಬಿಸಿ ಇರುತ್ತೆ ಇದು. ನೀವು ಮಿಕ್ಸ್ ಮಾಡ್ತಾ ಮಾಡ್ತಾ ಬೇಯಿಸ್ಕೊಡ್ರಿ. ತುಂಬ ಚೆನ್ನಾಗಿ ಹಿಟ್ಟು ಬರುತ್ತೆ. ಆಮೇಲೆ ಅದು ಹಿಟ್ಟು ಪ್ರಿಪೇರ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ನೋಡಿರಿ, ಒಳ್ಳೆ ಒಂದು ಅರೋಮಾ ಬರ್ತಾ ಇರುತ್ತೆ. ನಾವು ಇದರಲ್ಲಿ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಕಸ್ತೂರಿ ಮೆಂತ್ಯ ಎಲ್ಲ ಹಾಕಿರುತ್ತಲ್ಲ ಅದರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತಿರುತ್ತೆ ನೋಡಿರಿ. ಈ ರೀತಿ ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಬೇಯಿಸ್ಕೊಳ್ರಿ. ಹಿಟ್ಟನ್ನು ಪೂರ್ತಿ ರವೆ ಎಲ್ಲ ಹೋಗಿ ಹಿಟ್ಟಿನ ಥರ ಇದು ರೆಡಿ ಆಗಬೇಕು. ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ತಾ ಹೋಗ್ರಿ. ಫ್ಲೇಮನ್ನು ಹೈ ಇಡಕ್ಕೆ ಹೋಗಬೇಡ್ರಿ. ಲೋ ಫ್ಲೇಮ್ ಇಟ್ಕೊಂಡೆ ಇದನ್ನು 1-2 ನಿಮಿಷ ನಿಮಗೆ ಟೈಮ್ ತೊಗೊಳುತ್ತೆ. ಬಟ್ ಇದು ಚೆನ್ನಾಗಿ ರೆಡಿ ಆಗುತ್ತೆ ಹಿಟ್ಟು. ನೋಡಿರಿ ಬೆಂದಿದೆ ಈಗ ಪರ್ಫೆಕ್ಟಾಗಿ. ತಳ ಎಲ್ಲ ಬಿಟ್ಕೊಂಬಂದಿದೆ ನೋಡ್ತಿರ್ಬೋದು. ಒಂದು ರೀತಿ ಪೂರ್ತಿ ಮುದ್ದೆ ರೀತಿ ರೆಡಿ ಆಗಬೇಕು ನೋಡಿರಿ. ಅಲ್ಲಿವರೆಗೂ ಇದನ್ನು ಮಾಡಿಕೊಡ್ರಿ. ಆವಾಗ ಕರೆಕ್ಟ್ ಆದಂಥ ಪರ್ಫೆಕ್ಟ್ ಆದಂಥ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟು ರೆಡಿ ಆಗುತ್ತೆ. ನೀವು ಹಸಿ ಬಿಸಿಯಾಗಿ ಬೇಯಿಸ್ಕೊಳಕ್ಕೆ ಹೋಗಬೇಡ್ರಿ. ಈಗ ಇದು ರೆಡಿ ಆಗಿದೆ. ಫ್ಲೇಮನ್ನು ಆಫ್ ಮಾಡಿರಿ. ಈಗ ಒಂದು ತಟ್ಟೆ ತೊಗೊಳ್ರಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆನ ಸ್ಪ್ರೆಡ್ ಮಾಡಿಕೊಡ್ರಿ. ತಟ್ಟೆಗೆ ಅಂಟಬಾರ್ದು ಅಂಥೇಳಿ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಅಷ್ಟೇ. ಸ್ವಲ್ಪ ಬಿಸಿ ಇರೋದ್ರಿಂದ ತಟ್ಟೆಗೆಲ್ಲ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಎಣ್ಣೆ ಹಾಕಿದರೆ ಅಂಟ್ಕೊಳ್ಳೋದಿಲ್ಲ. ಈಗ ನೋಡ್ರಿ ನಾವು ಪ್ರಿಪೇರ್ ಮಾಡಿದಂತಹ ರವೆ ಹಿಟ್ಟಿನ ಮಿಶ್ರಣವನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಕೇವಲ ರವೆ ಒಂದೇ ಬಳಸಿದ್ದೀನಿ ನೋಡಿರಿ. ಮತ್ತು ಯಾವ ಹಿಟ್ಟನ್ನು ಬಳಸಿಲ್ಲ. ರವೆಯನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನಾವು ಮಾಡ್ಬೋದು. ತುಂಬ ಈಸಿಯಾಗಿರುತ್ತೆ. ಆಮೇಲೆ ನಾವು ಇಡ್ಲಿ ವಡೆ ಎಲ್ಲ ಮಾಡಬೇಕಾದ್ರೆ ಬೇಳೆ ಎಲ್ಲ ಉಪಯೋಗಿಸ್ತೀವಿ. ಆ ರೀತಿ ನಮ್ಗೆ ಅವಕಾಶ ಇಲ್ಲದೆ ಇರುವಾಗ ಈ ರೀತಿ ನೀವು ರವಾದಿಂದ ಮಾಡ್ಕೋಬೋದು. ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ನಾನು. ಇದಕ್ಕೆ ಈಗ 2 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಈಗ ಅದನ್ನು ಹಿಟ್ಟನ್ನು ತಣ್ಣಗಾಗೋಕ್ಕೆ ಬಿಡೋಣ. 1-2 ನಿಮಿಷ ತಣ್ಣಗಾಗೋದ್ರಲ್ಲೇ ಇದನ್ನು ಸ್ಲರಿ ಪ್ರಿಪೇರ್ ಮಾಡಿಕೊಡ್ರಿ. ಇಲ್ಲಿ 2 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಆಮೇಲೆ ನೋಡಿರಿ 1 ಸ್ಪೂನಷ್ಟು ಎಳ್ಳನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಬಿಳಿ ಎಳ್ಳನ್ನು ಬಳಸ್ತಾ ಇದ್ದೀನಿ. ಎಳ್ಳು ಕೂಡ ತುಂಬ ಒಳ್ಳೆ ರುಚಿ ಕೊಡುತ್ತೆ ನೋಡಿರಿ ಸ್ನ್ಯಾಕ್ಸಿಗೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನು ನೀರು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಡ್ರಿ. ಯಾವುದೇ ಲಮ್ಸ್ ಇರಬಾರ್ದು, ಗಂಟುಗಳಿರಬಾರ್ದು. ಗಂಟುಗಳು ಇಲ್ಲದೇ ಇರೋ ರೀತಿ ಇದನ್ನು ಹಿಟ್ಟನ್ನು ಕಲಿಸ್ಕೊಳ್ರಿ. ಗಂಟುಗಳಿದ್ರೆ ನೋಡಿರಿ ಸ್ನ್ಯಾಕ್ಸ್ ಚೆನ್ನಾಗಿ ಬರೋದಿಲ್ಲ. ಇದನ್ನು ಗಂಟು ಇಲ್ದಿರೋ ರೀತಿ ಕಲಿಸ್ಬೇಕು. ಆಮೇಲೆ ಇದು ನೋಡಿರಿ ಗಟ್ಟಿಯಾಗಿರಬಾರ್ದು. ತುಂಬ ಗಟ್ಟಿಯಾಗಿದ್ದರೆ ನೋಡಿರಿ ನಾವು ಇದರಲ್ಲಿ ಡಿಪ್ ಮಾಡಿದಾಗ ಚೆನ್ನಾಗಿ ಬರೋದಿಲ್ಲ. ಅದು ಒಳ್ಳೆ ಶೇಪ್ ಕೊಡೋದಿಲ್ಲ, ನೆನೆದು ಮುರಿದು ಹೋಗಿಬಿಡುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ನೀವು ನೀರಾಗೆ ಮಾಡ್ಕೋಬೇಕು. ಆವಾಗಲೇ ಪರ್ಫೆಕ್ಟಾಗಿ ಬರುತ್ತೆ. ಟೇಸ್ಟ್ ಕೂಡ ಸೂಪರಾಗಿರುತ್ತೆ, ಕ್ರಿಸ್ಪಿ ಆಗುತ್ತೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ. ನೋಡಿರಿ ಯಾವುದೇ ಗಂಟುಗಳಿಲ್ದೇ ಇರೋ ರೀತಿ ಇದನ್ನು ಹಿಟ್ಟನ್ನು ರೆಡಿ ಮಾಡಿಕೊಡ್ರಿ. ಈಗ ನೋಡಿರಿ ನೀರು ಹಾಕಿ ನಾನಿಲ್ಲಿ ಕಲಸಿ ತೋರಿಸ್ತಾ ಇದ್ದೀನಿ. ಈ ಹದಕ್ಕೆ ಇರಬೇಕು ನೋಡಿರಿ. ತುಂಬ ಗಟ್ಟಿ ಇರಬಾರ್ದು, ತುಂಬ ನೀರಾಗೂ ಇರಬಾರ್ದು. ಇಲ್ಲಿ ನೋಡಿರಿ ನಾವು ತಣ್ಣಗಾಗಕ್ಕೆ ಬಿಟ್ಟಿದ್ವಲ್ಲ ಹಿಟ್ಟು, ಚೆನ್ನಾಗಿ ತಣ್ಣಗಾಗಿದೆ ನೋಡಿರಿ.
ಪೂರ್ತಿ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಇದನ್ನು ಹಿಟ್ಟನ್ನು ನಾದ್ಕೊಳ್ರಿ. ನೋಡಿರಿ ಸೂಪರಾಗಿ ಬಂದಿದೆ. ಈ ಹದಕ್ಕೆ ಇರಬೇಕು ನೋಡಿರಿ. ನೀವು ಜಾಸ್ತಿ ನೀರು ಹಾಕಿ ನೀವು ರೆಡಿ ಮಾಡಿಕೊಂಡ್ರೆ ಹಿಟ್ಟು ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಅಂದರೆ ನೀವು ರವೆ ನೆನೆಸ್ಬೇಕಾದ್ರೆ ಪರ್ಫೆಕ್ಟಾಗಿ ನೀರನ್ನು ಹಾಕ್ಕೋಬೇಕು. ಇಲ್ಲಿ ನೋಡಿರಿ ಚೆನ್ನಾಗಿದೆ. ಒಂದು 2 ನಿಮಿಷ ಹಿಟ್ಟು ಕೈಯಿಂದ ನಾದ್ಕೊಳ್ರಿ. ಈಗ ಇದಕ್ಕೆ ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡ್ಬಿಟ್ಟು ನಾನಿಲ್ಲಿ ಒಂದು ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ನೋಡಿರಿ ಈ ರೀತಿ ಮಾಡಿಕೊಂಡು ನಾವು ವಡೆ ಎಲ್ಲ ಮಾಡ್ತೀವಲ್ವ ಆ ಶೇಪನ್ನು ಕೊಡ್ತಾಯಿದ್ದೀನಿ. ವಡೆ ಶೇಪಕ್ಕೆ ಕೊಡ್ತಾಯಿದ್ದೀನಿ ನೋಡಿರಿ. ನಿಮಗೆ ಬೇಕಂದರೆ ಯಾವ ಶೇಪ್ನಲ್ಲಾದರೂ ನೀವು ಮಾಡ್ಕೋಬೋದು. ನಾನಿಲ್ಲಿ ಇವತ್ತು ವಡೆ ಶೇಪ್ನಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ನೋಡೋಕ್ಕೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತಿನ್ನೋಕ್ಕೂ ರುಚಿ ಇರುತ್ತೆ. ನೋಡಿರಿ ಈ ರೀತಿ ಪ್ರಿಪೇರ್ ಮಾಡಿಕೊಳ್ರಿ. ನಾನು ಇದೇ ರೀತಿ ಎಲ್ಲದನ್ನು ಮಾಡ್ತೀನಿ. ಸ್ವಲ್ಪ ಕೂಡ ಕ್ರ್ಯಾಕ್ಸ್ ಆಗೋದಿಲ್ಲ ನೋಡಿರಿ. ತುಂಬ ಸಾಫ್ಟಾಗಿ ಬಂದಿದೆ. ಇದು ರವೆಯಿಂದ ಮಾಡಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಾವು ಆಲೂಗಡ್ಡೆ ಎಲ್ಲ ಹಾಕಿರೋದ್ರಿಂದ ರುಚಿ ಮಾತ್ರ ಜಬರ್ದಸ್ತ್ ಇರುತ್ತೆ. ನೀವು ಒಂದು ಸರಿ ಆದ್ರೆ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ. ಇದೇ ರೀತಿ ಎಲ್ಲ ಸ್ನ್ಯಾಕ್ಸನ್ನು ನಾನು ರೆಡಿ ಮಾಡ್ಕೊಂಡು ಬರ್ತೀನಿ. ನೋಡಿ ಮಧ್ಯದಲ್ಲಿ ಹೋಲ್ ಹಾಕಿದರೆ ಸೇಮ್ ವಡಾ ಥರನೇ ಕಾಣಿಸುತ್ತೆ. ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಇದೇ ರೀತಿ ಎಲ್ಲ ಆಲೂಗಡ್ಡೆ ಸ್ನ್ಯಾಕ್ಸ್ ರೆಸಿಪಿನೂ ನಮ್ಮ ಚಾನಲ್ನಲ್ಲಿ ನಾನು ಶೇರ್ ಮಾಡಿದ್ದೀನಿ. ನೀವು ನಮ್ಮ ಚಾನಲ್ಗೆ ಹೊಸಬ್ರು ಯಾರು ಇದ್ದರೆ ವಿಸಿಟ್ ಮಾಡಿರಿ. ಚಾನಲ್ ಓಪನ್ ಮಾಡಿ ನೋಡಿದರೆ ಅಲ್ಲೆಲ್ಲ ಸ್ನ್ಯಾಕ್ಸ್ ರೆಸಿಪಿ, ರೈಸ್ ರೆಸಿಪಿ ಪ್ರತಿಯೊಂದನ್ನು ನಿಮಗೆ ಸಿಗುತ್ತೆ. ಯಾವುದಾದ್ರೂ ವಿಡಿಯೋಗಳು ಇಷ್ಟ ಅನಿಸಿದರೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ವಿಡಿಯೋಗಳನ್ನು ಶೇರ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಅನಿಸಿದರೆ ಎಲ್ಲ ವಿಡಿಯೋಗಳಿಗೆ ಲೈಕ್ ಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿರಿ. ಅವರು ಒಂದು ಹೊಸ ರುಚಿನ ಕಲ್ತಂಗಾಗುತ್ತೆ. ನಿಮ್ಮ ಒಂದು ಒಳ್ಳೆ ಸ್ಕೋಪ್ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈಗ ನೋಡಿರಿ ನಾನು ಇಲ್ಲೊಂದು ಕಡಾಯಿನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಫ್ರೈ ಮಾಡೋದಕ್ಕೋಸ್ಕರ. ಎಣ್ಣೆ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಫಸ್ಟೇ ನೀವು ಎಣ್ಣೆನ ಇಲ್ಲಿ ಬಿಸಿ ಮಾಡೋಕ್ಕೆ ಇಟ್ಬಿಡೋಣ ಫ್ರೈ ಮಾಡೋದಕ್ಕೆ. ನಾನು ಇಲ್ಲಿ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿರಿ ಪ್ರಿಪೇರ್ ಮಾಡಿದಂತಹ ಎಲ್ಲ ರವೆ ಹಿಟ್ಟಿನ ವಡಗಳನ್ನು ಈ ಸ್ಲರಿನಲ್ಲಿ ಡಿಪ್ ಮಾಡ್ತಾಯಿದ್ದೀನಿ. ನೋಡಿರಿ ಈ ರೀತಿ ಡಿಪ್ ಮಾಡಬೇಕು. ಇದು ನೋಡಿರಿ ತುಂಬ ಗಟ್ಟಿಯಾಗಿರಬಾರ್ದು. ಹಾಗಾಗಿ ನೋಡಿರಿ ಈ ರೀತಿ ಮಾಡಿ ಸಡನ್ನಾಗಿ ಎಣ್ಣೆಗೆ ಹಾಕ್ಕೊಂಬಿಡ್ರಿ. ಹಾಗಾಗಿ ಫಸ್ಟೇ ಎಣ್ಣೆನ ಬಿಸಿ ಮಾಡೋಕ್ಕೆ ಇಡಬೇಕು. ಈಗ ನೋಡಿರಿ ಎಲ್ಲದನ್ನು ಇದೇ ರೀತಿ ನಾನು ಹಾಕ್ತಾಯಿದ್ದೀನಿ. ಒಂದು ಕ್ರ್ಯಾಕ್ಸ್ ಆಗೋದಿಲ್ಲ, ಆಮೇಲೆ ಮುರಿಯೋದಿಲ್ಲ. ನೋಡಿರಿ ನೀಟಾಗಿ ಬರುತ್ತೆ. ನೀವು ಇದನ್ನು ಫೋರ್ಕಿಂದನೂ ಹಾಕ್ಬೋದು ಅಥವಾ ಕೈ ಅಭ್ಯಾಸ ಇದೆ ಅಂದರೆ ಕೈಲಿಂದನೂ ನೀವು ಎಣ್ಣೆಗೆ ಈ ರೀತಿ ಬಿಟ್ಕೋಬೋದು. ನೋಡಿರಿ ಒಂದೊಂದೇ ತುಂಬ ಚೆನ್ನಾಗಿ ಬರುತ್ತೆ. ಈ ಸ್ಲರಿ ಯಾಕೆ ಮಾಡಬೇಕು ಅಂದರೆ ನೋಡಿರಿ ತುಂಬ ಎಣ್ಣೆ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ, ಆಮೇಲೆ ಸ್ನ್ಯಾಕ್ಸ್ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಆದ್ದರಿಂದ ನಾವು ಸ್ನ್ಯಾಕ್ಸನ್ನು ನೋಡಿರಿ ಈ ಥರ ಸ್ಲರಿಯಲ್ಲಿ ಡಿಪ್ ಮಾಡಿ ಹಾಕಬೇಕು. ನೋಡಿರಿ ಎಲ್ಲದನ್ನು ಇದೇ ರೀತಿ ಹಾಕ್ತಾಯಿದ್ದೀನಿ ನಾನು. ಫಸ್ಟ್ ಹೈ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ರಿ. ಆಮೇಲೆ ಒಂದು 2 ನಿಮಿಷ ಲೋ ಫ್ಲೇಮ್ ಇಡ್ರಿ. ಆವಾಗ ನೀಟಾಗಿ ಬೆಂದಿರುತ್ತೆ ನೋಡಿರಿ ಎಲ್ಲ ಕಡೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ. ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೇ ನೀವು ಇದನ್ನು ತಿರುಗಿಸಿ ಹಾಕ್ರಿ. ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಂಡು ಮುರಿಯೋ ಚಾನ್ಸಸ್ ಇರುತ್ತೆ. ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಟೇಸ್ಟಿಯಾಗಿ ಬಂದಿರುತ್ತೆ. ಖಂಡಿತ ನಿಮ್ಮ ಮಕ್ಳು ಏನಾದರೂ ಡಿಫ್ರೆಂಟಾಗಿ ತಿನ್ನಬೇಕು ಅಂದಾಗ, ನಿಮ್ಮ ಮನೆಯವ್ರು ಏನಾದರೂ ಡಿಫ್ರೆಂಟಾಗಿ ಬೇಕು ಅಂದಾಗ ಈ ರೀತಿ ಟ್ರೈ ಮಾಡಿ ನೋಡಿರಿ. ಸೂಪರ್ ಆದಂಥ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಈಗ ಎರಡೂ ಕಡೆ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ನೋಡಿರಿ ಯಾವ ರೀತಿ ಬಂದಿದೆ ಅಂತ ಕಾಣಿಸ್ತಾ ಇರ್ಬೋದು ನಿಮಗೆ. ತುಂಬ ಚೆನ್ನಾಗಿ ಬಂದಿದೆ. ಇದನ್ನೀಗ ಎಣ್ಣೆ ಎಲ್ಲ ಬಸ್ತು ತೆಗಿತಾ ಇದ್ದೀನಿ ನಾನು. ನೀಟಾಗಿ ಎಣ್ಣೆ ಬಸ್ಸಿರಿ. ತುಂಬ ಸಾಫ್ಟಾಗಿರುತ್ತೆ ಒಳಗಡೆ, ಮೇಲಿಂದ ತುಂಬ ಕ್ರಿಸ್ಪಿಯಾಗಿರುತ್ತೆ ನೋಡಿರಿ. ಇದೇ ರೀತಿ ಎಲ್ಲದನ್ನು ನಾನು ಪ್ರಿಪೇರ್ ಮಾಡಿ ತೊಗೊಂಬರ್ತೀನಿ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಆಯಿಲೇನು ಜಾಸ್ತಿ ಅಬ್ಸರ್ವ್ ಮಾಡ್ಕೊಂಡಿರೋದಿಲ್ಲ, ತುಂಬ ರುಚಿಯಾಗಿರುತ್ತೆ. ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ನೋಡಿರಿ ಇದೇ ರೀತಿ ನಾನು 2 ಬ್ಯಾಚನ್ನು ನಾನಿಲ್ಲಿ ಫ್ರೈ ಮಾಡಿ ತೊಗೊಂಬಂದಿದ್ದೀನಿ. ಯಾಕಂದರೆ ಒಂದೇ ಕಪ್ನ ರವೆ ಒಂದು ಆಲೂಗಡ್ಡೆ ಬಳಸ್ಬಿಟ್ಟು ನೋಡಿರಿ ಇಷ್ಟೊಂದು ಸ್ನ್ಯಾಕ್ಸನ್ನು ನಾವು ಪ್ರಿಪೇರ್ ಮಾಡ್ಬೋದು. ಕ್ವಿಕ್ಕಾಗಿ ಒಂದು 10-15 ನಿಮಿಷ ನಿಮ್ಮ ಹತ್ರ ಟೈಮ್ ಇದ್ದರೆ ಇದನ್ನು ಟ್ರೈ ಮಾಡಿರಿ. ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿರಿ ಇಷ್ಟೊಂದು ಸ್ನ್ಯಾಕ್ಸನ್ನು ನಾನಿಲ್ಲಿ ಪ್ರಿಪೇರ್ ಮಾಡಿ ತೊಗೊಂಡು ಬಂದಿದ್ದೀನಿ. ಹೇಗೆ ಬಂದಿದೆ ಅಂಥೇಳಿ ತೋರಿಸ್ತೀನಿ ನೋಡಿರಿ. ತುಂಬ ಕ್ರಿಸ್ಪಿಯಾಗಿದೆ, ಟೇಸ್ಟಿಯಾಗಿದೆ. ಹಾಗಾದರೆ ತಡ ಯಾಕೆ, ಇವತ್ತೇ ನಿಮ್ಮೆಲ್ಲ ಫ್ಯಾಮಿಲಿ ಫ್ರೆಂಡ್ ಜೊತೆ ಗ್ರೂಪ್ಗಳಿಗೆ ಇದನ್ನು ಶೇರ್ ಮಾಡಿಕೊಳ್ರಿ. ಅವರು ಒಂದು ಹೊಸ ರುಚಿ ತಿಂದಂಗೆ ಆಗುತ್ತೆ. ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂಥೇಳಿ. ಟೇಸ್ಟ್ ಮಾತ್ರ ಜಬರ್ದಸ್ತ್ ಇದೆ. ಹಾಗಾದರೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.